ಮ್ಯೂಚುವಲ್ ಫಂಡ್ ಜರ್ನಿನ ಸ್ಟಾರ್ಟ್ ಮಾಡೋ ಪ್ಲಾನ್ ಅಲ್ಲಿ ಇದ್ದೀರಾ, ಆದ್ರೆ ತುಂಬಾ ರಿಸ್ಕ್ ಇದೆ, ಕಷ್ಟ ಆಗುತ್ತೆ ಅಂತ ಯೋಚನೆ ಮಾಡ್ತಿದ್ರೆ ಬಿಟ್ಬಿಡಿ. ಯಾಕಂದ್ರೆ ನಾನು ಹೇಳುವಂತ ಈ 3 ಮ್ಯೂಚುವಲ್ ಫಂಡ್ ಕ್ಯಾಟಗರೀಸ್ ನೋಡಿ. ಮೊದಲನೇದು ಫ್ಲೆಕ್ಸಿ ಕ್ಯಾಪ್ ಫಂಡ್. ಈ ಫಂಡ್ ಬಂದು ನಿಮಗೆ ಮಿನಿಮಮ್ 65% ಅಷ್ಟು ಈಕ್ವಿಟಿಯಲ್ಲಿ ಇನ್ವೆಸ್ಟ್ ಮಾಡಿರುವಂತ ಫಂಡ್. ಸೊ ಮಾರ್ಕೆಟ್ ಕಂಡೀಷನ್ ಬದಲಾದಾಗ ನೀವು ಲಾರ್ಜ್ ಕ್ಯಾಪ್, ಮಿಡ್ ಕ್ಯಾಪ್, ಸ್ಮಾಲ್ ಕ್ಯಾಪ್ಗೆ ಸ್ವಿಚ್ ಕೂಡ ಮಾಡ್ಕೋಬಹುದು. ಈ ಫಂಡ್ಸ್ ಅಲ್ಲಿ ಲಾರ್ಜ್ ಕ್ಯಾಪ್ ಬಯಾಸ್ ಇರೋ ಕಾರಣ ಸೇಫ್ ಕೂಡ ಇರುತ್ತೆ. ಇನ್ನು ಕಳೆದ 10 ವರ್ಷಗಳಿಂದ ಟಾಪ್ 3 ಬೆಸ್ಟ್ ಪರ್ಫಾರ್ಮೆನ್ಸ್ ನೀಡಿರುವಂತ ಫ್ಲೆಕ್ಸಿ ಕ್ಯಾಪ್ ಫಂಡ್ಗಳು ಸ್ಕ್ರೀನ್ ಮೇಲೆ ಕಾಣ್ತಿರುವಂತ ಟೇಬಲ್ ಅಲ್ಲಿ ಇದೆ ನೋಡಿ. ಇನ್ನು ಎರಡನೇದು ಮಲ್ಟಿ ಕ್ಯಾಪ್ ಫಂಡ್ಸ್. ಸೆಬಿ ರೂಲ್ನ ಪ್ರಕಾರ ಈ ಫಂಡ್ ನ ಮಿನಿಮಮ್ 75% ಅಷ್ಟು ಅಸೆಟ್ ಅನ್ನು ಈಕ್ವಿಟಿಯಲ್ಲಿ ಇನ್ವೆಸ್ಟ್ ಮಾಡಬೇಕು. ಅದರಲ್ಲಿ ಕನಿಷ್ಠ 25% ಲಾರ್ಜ್ ಕ್ಯಾಪ್ ಅಲ್ಲಿ, 25% ಮಿಡ್ ಕ್ಯಾಪ್ ಅಲ್ಲಿ ಮತ್ತು 25% ಸ್ಮಾಲ್ ಕ್ಯಾಪ್ ಸ್ಟಾಕ್ಸ್ ನಲ್ಲಿ ಇನ್ವೆಸ್ಟ್ ಮಾಡಿರಬೇಕು. ಈ ಫಂಡ್ಸ್ ಅಲ್ಲಿ ಲಾರ್ಜ್ ಕ್ಯಾಪ್ ಬಯಾಸ್ ಇರೋ ಕಾರಣ ನಿಮ್ಮ ಪೋರ್ಟ್ಫೋಲಿಯೋ ರಿಲೇಟಿವ್ಲಿ ಸೇಫ್ ಆಗಿರುತ್ತೆ. ಸೊ ಫಸ್ಟ್ ಟೈಮ್ ಇನ್ವೆಸ್ಟರ್ಸ್ಗೆ ಇದು ಒಳ್ಳೆ ಆಪ್ಷನ್. ಆದ್ರೆ ಎಕ್ಸ್ಪೀರಿಯನ್ಸ್ ಇನ್ವೆಸ್ಟರ್ಸ್ ತಮ್ಮ ರಿಸ್ಕ್ ಟಾಲರೆನ್ಸ್ ಪ್ರಕಾರ ಈಕ್ವಿಟಿ ಫಂಡ್ಸ್ ನಲ್ಲಿ ಇನ್ವೆಸ್ಟ್ ಮಾಡಬಹುದು. ಇನ್ನು ಮೂರನೇದು ಮಲ್ಟಿ ಅಸೆಟ್ ಅಲೋಕೇಶನ್ ಫಂಡ್ಸ್. ಈ ಫಂಡ್ಸ್ ಬಂದು 3 ಅಸೆಟ್ ಕ್ಲಾಸಸ್ ಅಲ್ಲಿ ಇನ್ವೆಸ್ಟ್ ಮಾಡುತ್ತೆ: ಈಕ್ವಿಟಿ, ಡೆಪ್ತ್ ಮತ್ತು ಕಮೋಡಿಟೀಸ್. ಸೊ ಸೆಬಿ ರೂಲ್ ನ ಪ್ರಕಾರ ಪ್ರತಿಯೊಂದು ಅಸೆಟ್ ಕ್ಲಾಸಸ್ಗೆ ಮಿನಿಮಮ್ 10% ಅಷ್ಟು ಅಲೋಕೇಶನ್ ಇರಬೇಕು. ಡೆಪ್ತ್ ಮತ್ತು ಕಮೋಡಿಟೀಸ್ ಈಕ್ವಿಟಿಗಿಂತ ಸೇಫರ್ ಆಗಿರೋದ್ರಿಂದ ಮಾರ್ಕೆಟ್ ಬಿದ್ದಾಗ ಪೋರ್ಟ್ಫೋಲಿಯೋಗೆ ಕುಷನ್ ರೀತಿ ಹೆಲ್ಪ್ ಮಾಡುತ್ತೆ. ಕಳೆದ 10 ವರ್ಷಗಳಲ್ಲಿ ಟಾಪ್ 3 ಬೆಸ್ಟ್ ಪರ್ಫಾರ್ಮೆನ್ಸ್ ನೀಡಿರುವಂತಹ ಮಲ್ಟಿ ಅಸೆಟ್ ಅಲೋಕೇಶನ್ ಫಂಡ್ಸ್ ನ ಸ್ಕ್ರೀನ್ ಮೇಲೆ ಕಾಣ್ತಿರುವಂತಹ ಟೇಬಲ್ ಅಲ್ಲಿ ನೋಡಬಹುದು. ಸೊ ನೀವು ಯಾವ ಫಂಡ್ ನಲ್ಲಿ ಇನ್ವೆಸ್ಟ್ ಮಾಡ್ತೀರಾ ಅಂತ ನಮಗೆ ಕಮೆಂಟ್ ಅಲ್ಲಿ ತಿಳಿಸಿ. ಹಾಗೆ ನಮ್ಮ ಗ್ರೋ ಕನ್ನಡನ ಫಾಲೋ ಮಾಡಿ.